ತಿಂಗಳಿಗೆ ಕಮ್ಮಿ ಅಂದ್ರೆ ಒಂದು 7-7.5 ಟನ್ ಬೇಕಾಗುತ್ತೆ. ಬ್ಯಾಗ್ 5 ಟನ್ನು, ಅದು 5 ಟನ್. ಒಂದ್ಸತಿ ಒಂದು 10 ಟನ್ ತರಿಸ್ತೀನಿ. ಇವಾಗ ಒಂದು ಟನ್ನಿಗೆ ಎಷ್ಟಿದೆ ಇವಾಗ? ಮಿಷಿನ್ ತಂದಿದ್ದೀನಿ, ಬೇಕು ಅಂದಾಗ ವಾಶ್ ಮಾಡ್ಕೊಂತೀನಿ. ಅಂದಾಜು ಒಂದು ದಸ ಎಷ್ಟು ಕೆಜಿ ಸೈಲೇಜ್ ತಿನ್ನೋದು ದಿನಕ್ಕೆ? ನಮ್ಮವು ಎಲ್ಲ ಮಿಕ್ಸ್ ಇದಾವೆ. ಮಿಕ್ಸ್ ಇದಾವೆ? ಮಿಕ್ಸ್. ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ದು? ನಮ್ಮ ಹೆಸರು ಗೌಸ್ಪೀರ್, ಊರು ಅಹಮದ್ಪುರ. ಸರ್, ಈಗ ನೀವು ಎಷ್ಟು ಹಸುನ ಸಾಕ್ತಾ ಇದ್ದೀರಾ ಇಲ್ಲಿ? ನಾವು ಟೋಟಲ್ 8 ಇದಾವೆ. 8 ಇದಾವೆ. ನಿಮ್ದೇ ಸ್ವಂತ ಜಮೀನ್ ಇದೆಯಾ ಅಥವಾ ಏನಾದ್ರೂ ಖರೀದಿ ಮಾಡಿ ಮಾಡ್ತಾ ಇದ್ದೀರಾ? ಇಲ್ಲ, ನಮ್ದೇನ್ ಜಮೀನ್ ಏನಿಲ್ಲ. ಒಂದ್ ಸೈಟ್ ತಗೊಂಡಿದೀವಿ ಇಲ್ಲಿ. ಸೈಟ್ ತಗೊಂಡಿದ್ರ? ಎಷ್ಟು ಅಗಲ ಇದು? ಅದು 30-40 ಸೈಟು. 30-40 ಸೈಟು. ಈಗ ಮತ್ತೆ ಮೇವಿನ್ಗೆ ಎಲ್ಲ ಏನ್ ಮಾಡ್ತೀರಾ ನೀವು? ಎಲ್ಲ ಹೊರಗಡೆಯಿಂದ ತರಿಸೋದು. ಹೊರಗಡೆಯಿಂದ ತೋರ್ಸ್ ಬನ್ನಿ. ಏನ್ ಸೈಲೇಜಾ ಇದು? ಸೈಲೇಜ್ ನಡೀತು ಸರ್. ಇದ ಸೈಲೇಜ್. ಇದರಲ್ಲಿ ಏನೇನ್ ಮಿಕ್ಸ್ ಇರುತ್ತೆ ಸರ್? ಇದ್ರಾಗ ಏನೂ ಮಿಕ್ಸ್ ಇಲ್ಲ. ಅಂದ್ರೆ ಅವ್ರು ಏನೇನ್ ಮಿಕ್ಸ್ ಮಾಡಿರ್ತಾರೆ? ಏನು ಮಿಕ್ಸ್ ಮಾಡಲ್ಲ. ನಾವೇ ಹೋಗಿ ಸ್ವಂತ ಜಮೀನಲ್ಲಿ ಕುಯ್ಸ್ಕೊಂಡ್ ಬರೋದು. ಇದು ಜಮೀನಲ್ಲಿ ಕುಯ್ಸ್ಕೊಂಡ್ ಬರ್ತೀರಾ? ಬರೋದು ನಾವೇ. ಈಗ ಎಷ್ಟು ಹಸು ಇದೆ ನಿಮ್ಮ ಹತ್ರ? 8 ಇದಾವೆ. 8 ಇದಾವೆ. 8 ಅಂತಂದ್ರೆ ಎಷ್ಟು ಬೇಕಾಗುತ್ತೆ ಒಂದ್ ತಿಂಗಳಿಗೆ? ಕಮ್ಮಿ ಅಂದ್ರೆ ಒಂದು 7-7.5 ಟನ್ ಬೇಕಾಗುತ್ತೆ. 7-7.5 ಟನ್. ಸೊ ತಿಂಗಳ ಹೊಸದಾಗಿ ಬ್ಯಾಚ್ ಆಗಿ ತರಿಸ್ಕೊಂತೀರಾ? ತರಿಸ್ಕೊಂಡ್ಬಿಡ್ತೀನಿ. ಒಂದ್ ವಾರ ಇದ್ದಂಗೆ ತರಿಸ್ಕೊಂಡ್ಬಿಡ್ತೀನಿ. ಈಗ ಇದು ಎಷ್ಟಿದೆ ಇದು ಬ್ಯಾಚ್? ಇದು ಬ್ಯಾಗ್ 5 ಟನ್ನು, ಅದು 5 ಟನ್. ಒಂದ್ಸತಿ ಒಂದು 10 ಟನ್ ತರಿಸ್ತೀನಿ. ಅದು ಇನ್ನೊಂದ್ ಸ್ವಲ್ಪ ಅರ್ಧ ಇದ್ದಂಗೆ ಮತ್ತೆ 10 ಟನ್ ಹೊಡ್ಸ್ಕೊಂಡ್ಬಿಡ್ತೀನಿ. ಇದು ಹೆಂಗೆ ಈಗ ಮೇಂಟೈನ್ ಹೆಂಗ್ ಮಾಡ್ಬೇಕು ಇದನ್ನ? ಮೇಂಟೈನ್ ಏನಿಲ್ಲ ಸರ್, ಬಹಳ ಸುಲಭ. ಬರೀ ಸೈಲೇಜು, ಅದ್ರ ಜೊತೆಗೆ ಒಂಚೂರು ಏನು ಬಿಡಬಾರ್ದು ಅನ್ನಂಗೆ ಒಂಚೂರು ಉಪ್ಪು, ಅದ್ರ ಜೊತೆಗೆ ಒಂಚೂರು ಬೂಸ ಹಾಕಿದ್ರೆ ಸಾಕು. ಬೂಸ ಹಾಕಿದ್ರೆ ಸಾಕು, ನಡೆಯುತ್ತೆ. ಇವಾಗ ಇದನ್ನ ಕಟ್ಟೆ ಇಡ್ತೀರಾ ಏನು ನೆನೆದಂಗೆ? ಇವಾಗ ಇಲ್ಲ, ಏನು ಈ ಬ್ಯಾಗ್ ವಾಟರ್ ಪ್ರೂಫ್. ಇದು ಎಷ್ಟು ಬಿದ್ದಿತ್ತು ಬ್ಯಾಗ್? ಇದು ಬ್ಯಾಗ್ 3,500. 3,500 ರೂಪಾಯಿ ಒಂದ್ ಬ್ಯಾಗಿಗೆ. 2 ಸೇರಿ 7,000 ರೂಪಾಯಿ. ಇಲ್ಲೇ ತಂದಿದ್ರ ಹತ್ರದಲ್ಲಿ? ಇಲ್ಲ, ಇಲ್ಲೇ ನಾನು ಹಾಸನದಲ್ಲಿ ತಂದಿದ್ದೆ. ಹಾಸನದಲ್ಲಿ. ಇವಾಗ ಇದೆಷ್ಟು ಕೆಪಾಸಿಟಿ? 5 ಟನ್. ಇವಾಗ ಒಂದು ಟನ್ನಿಗೆ ಎಷ್ಟಿದೆ ಇವಾಗ? ಈಗ 4,200 ನಡೀತೈತೆ. ಈಗ ವರ್ಷದಾಗ ಏನಾದ್ರೂ ಖರೀದಿ ಮಾಡ್ಕೊಂಡ್ ಬಂದು ಹಸು ಸಾಕಾಣಿಕೆ ಮಾಡಿದ್ರೆ ಏನಾದ್ರು ಲಾಭ ಮಾಡ್ಬೋದಾ? ಹೆಂಗೆ ಮಾಡ್ಬೋದು. ಮಾಡಕ್ ಏನೂ ಇಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಮೇನ್ ಅದಕ್ಕೆ ನೋಡ್ಕೋಬೇಕು, ಮೇಂಟೈನ್ ಮಾಡಬೇಕು. ಆ ತರಾನೇ ಈಗ ಟೈಮಿಗೆ ಸರಿಯಾಗಿ ನೀರು ಕುಡಿಸ್ಬೇಕು. ಅದಕ್ಕೆ ಏನೇನ್ ಬೇಕು. ಈಗ ಎಲ್ಲರೂ ತಗೊಂಬಂದು ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ. ನಾವು ಈಗ ನಮಗೂ ಏನು ಗೊತ್ತಿಲ್ಲ. ಫಸ್ಟಿಗೆ ನಾವು ತಗೊಂಬಂದಾಗ ಹೊಸದಾಗಿ ಮಾಡಿದಾಗ ನಮ್ಗೂ ಒಂದು ಸ್ವಲ್ಪ ಕಷ್ಟ ಆಯ್ತು. 1-2 ತಿಂಗಳು ಏನೋ ಅನುಭವ ಇರಲಿಲ್ವಲ್ಲ, ಯಾವ ಥರ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಈಗ ಪರವಾಗಿಲ್ಲ. ಈಗ ಹೊಸದಾಗಿ ಶುರು ಮಾಡಬೇಕು ಅಂತಂದ್ರೆ ಕಡಿಮೆಯಿಂದ ಶುರು ಮಾಡಿದ್ರೆ ಒಳ್ಳೇದು. ನಾವು ಈಗ ಒಂದು ಹಸುನೇ ತಂದಿದ್ದು ಫಸ್ಟು. ಮನೆಗೆ ಹಾಲಿಗಂತ ಒಂದು ತಗೊಂಬಂದಿದ್ವಿ, ನೋಡೋಣ ಅಂತ. ಒಂದು 3-4 ಲೀಟ್ರ್ ಹಾಲು ಕೊಡ್ತಿತ್ತು, ಸಾಕು ಅಂತ ತಂದಿದ್ವಿ. ಆಮೇಲೆ ಹಂಗೂ ಆಗಬೇಕು, ಒಂದಕ್ಕೆ ಇನ್ನೊಂದಕ್ಕೂ ಆಗಬೇಕಲ್ಲ, ಯಾತಕ್ಕೆ ಅಂತ ನಾವು ಮತ್ತೆ 2 ತಗೊಂಬಂದ್ವಿ. 3 ಹಸು ಆದವು. 3 ಆಗಿ ಮತ್ತೆ ಇದೇನೋ ಆಗುತ್ತೆ, ನೋಡೋಣ ಇನ್ನೊಂದು 2 ತಗೊಂಬರೋಣ ಅಂತ ಹಿಂಗೆ ಒಂದು ಅಂತ 8 ಮಾಡ್ಕೊಂಡಿದೀವಿ. ಈಗ 8ರಿಂದ ಇವಾಗ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ಇವಾಗ ದಿನಕ್ಕೆ? ಈಗ ಡೈಲಿ ನಮ್ದು ಬೆಳಿಗ್ಗೆ 50 ಲೀಟರ್ ಆಗುತ್ತೆ. ಬೆಳಿಗ್ಗೆ 50, ಬೆಳಿಗ್ಗೆ 50, ಸಂಜೆ 4-5 ಕಮ್ಮಿ ಬರುತ್ತೆ. ಸ್ವಲ್ಪ ಕಡಿಮೆ, 85 ಆಗುತ್ತೆ ಡೈಲಿ. ಈಗ ಲೀಟ್ರಿಗೆ ನಿಮ್ ಕಡೆ ಎಷ್ಟು ರೇಟ್ ಸಿಗ್ತೈತೆ? ಇಲ್ಲಿ ನಮಗೆ 35-36 ರೂಪಾಯಿ ಆಗ್ತಿದ್ದಾರೆ. 35-36 ರೂಪಾಯಿ ಆಗುತ್ತೆ. ಇವಾಗ ಅದ್ರಲ್ಲಿ ನಿಮಗೆ ಎಷ್ಟು ಉಳಿತಾಯ ಆಗ್ಬೋದು ಅಂದಾಜು ಹೋಗಿ? ಕಮ್ಮಿ ಅಂದ್ರೆ ಒಂದು ತಿಂಗಳಿಗೆ ಲೆಕ್ಕ ಆಗಿದ್ರೆ ಈಗ ನಮಗೆ ಮೇನ್ ಇರೋದೇ ಸೈಲೇಜಿನ ಖರ್ಚು. ಸೈಲೇಜು ಅದು ಅದ್ರ ಬಗ್ಗೆ ಇದು ಏನಾದರೂ ರೇಟ್ ಡೌನ್ ಆದರೆ ನಮಗೆ ಅದರಲ್ಲಿ ಜಾಸ್ತಿ ಉಳಿಯುತ್ತೆ. ಈಗ ರೈಟ್ ಏನಾದ್ರು ಜಾಸ್ತಿ ಆದಾಗ ಒಂದು ಸ್ವಲ್ಪ ಕಮ್ಮಿ ಉಳಿಯುತ್ತೆ. ಅಂದಾಜು ಎಷ್ಟು ಉಳಿಯುತ್ತೆ? ಅಂದಾಜು ಕಮ್ಮಿ ಅಂದ್ರೆ 50, ಅರ್ಧ ಉಳಿಯುತ್ತೆ. 45-50 ಉಳಿಯುತ್ತೆ. ಆರಾಮು, ನೆಮ್ಮದಿ. ಇವಾಗ ಶೆಡ್ ಎಷ್ಟು ಸೈಜ್ ಇದು ಇವಾಗ? ಈಗ ನಾವು ಸದ್ಯಕ್ಕೆ ತಂದಾಗ 4 ಹಸುಗಳು ಇದ್ವು. 4ಗಂತ ನಾವು 15-20 ಮಾಡ್ಕೊಂಡಿದ್ವಿ. ಇವಾಗ ಡಬಲ್ ಆಯ್ತು. ಈಗ ಒಂದ್ ಸ್ವಲ್ಪ ಮಾಡಬೇಕು ದೊಡ್ಡದಾಗಿ ಒಂಚೂರು. ಈ ಸೈಜ್ ಈಗ 20-15 ಐತಿ. 20 ಅಡಿ ಅಗಲ, 15 ಅಡಿ. 15 ಅಡಿ ಅಗಲನ 15 ಅಗಲ ಐತೆ, ಉದ್ದ 20 ಐತೆ. ಇದು ಬ್ಯಾಗ್ ಕಟ್ಟಿದಿರಲ್ಲ ಇವಾಗ, ಇದು ಏನಾದ್ರೂ ಏರ್ ಟೈಟ್ ಆಗಿ ಕಟ್ಟಬೇಕಾ ಅಥವಾ ಹಂಗೆ ಇದ್ರೂ ನಡೆಯುತ್ತಾ? ಇಲ್ಲ, ಮೇನು ಅಂದ್ರೆ ಇದಕ್ಕೆ ಏರು ಮತ್ತೆ ನೀರು ಹೋಗ್ಬಾರ್ದು. ಅದಕ್ಕೆ ಟೈಟ್ ಆಗಿ ಕಟ್ಟಬೇಕು. ರಬ್ಬರ್ ಬೆಲ್ಟ್ ಇದು? ಬೆಲ್ಟ್ ನಾವೇ ಕಟ್ಕೊಂಡಿದೀವಿ.
ಹಗ್ಗ ಆದ್ರೂ ಯಾವ್ದ್ರಲ್ಲಾದ್ರೂ ಕಟ್ಟಿದ್ರೆ ಸಾಕು. ಈಗ ತೆಗ್ದ ತಕ್ಷಣ ಮುಚ್ಚಿಬಿಡ್ಬೇಕು. ಏರ್ ಜಾಸ್ತಿ ಹೋದ್ರೆ ಡ್ರೈ ಆಗಿಬಿಡುತ್ತೆ. ಡ್ರೈ ಇರೋದು ಸರಿ ಆಗಲ್ಲ. ಡ್ರೈ ಆಗಿದ್ರೆ ತಿನ್ನಲ್ಲ. ಡ್ರೈ ಆದ್ರೆ ತಿಂತದೆ, ಸ್ವಲ್ಪ ಬ್ಲ್ಯಾಕ್ ಬರ್ತದೆ, ಇದು ಕಪ್ಪಾಗ್ಬಿಡುತ್ತೆ. ಕಪ್ಪಾಗ್ಬಿಡುತ್ತೆ. ಮತ್ತೆ ಏನಾದ್ರೆ ಒಂಥರ ಇದಾಗ್ಬಿಡುತ್ತೆ, ವಾಸನೆ ಆಗ್ಬಿಡುತ್ತೆ. ವಾಸನೆ ಬರುತ್ತೆ. ವಾಸನೆ ಬಂದ್ರೆ ತಿನ್ನಲ್ಲ. ಈಗ ಇದೆ ಅಲ್ವಾ ಶೆಡ್, ಈಗ ಎಷ್ಟು ಕಟ್ಬೋದು ಇವಾಗ ಇದ್ರಲ್ಲಿ? ಇದ್ರಲ್ಲಿ ನಾವು 8 ಕಟ್ತಾ ಇದೀವಿ. 8 ಇಲ್ಲೇ ಕಟ್ತಾ ಇದೀವಿ. ಈಗ ಮ್ಯಾಟ್ ಹಾಕಿದ್ದೀರಲ್ಲ, ಮ್ಯಾಟ್ ಇಲ್ದಂಗೂ ಅಥವಾ ಸಾಕಾಣಿಕೆ ಮಾಡ್ಬೋದಾ? ಮ್ಯಾಟ್ ಹಾಕಿದ್ರೆ ಬೆಸ್ಟ್. ಮ್ಯಾಟ್ ಹಾಕಿದ್ರೆ ಬೆಸ್ಟ್, ನಮಗೆ ಕೆಲಸ ಕ್ಲೀನ್ ಆಗುತ್ತೆ, ಈಸಿ. ಇದು ಮತ್ತೆ ಏನೋ ಗಲೀಜು ಪಲೀಜು ಏನೋ ಆಗಲ್ಲ. ಈಗ ಹಂಗೆ ಬಿಟ್ರಿದ್ರೆ ಪಾಪ ಅವಕ್ಕೂ ಕುತ್ಕೊಳಕು ಎದ್ದಾಳಕ್ಕೂ ಬಹಳ ತೊಂದ್ರೆ, ಕಾಲೆಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಕರೆಕ್ಟ್. ಈ ಮ್ಯಾಟ್ ಇದ್ರೆ ಏನು ಆರಾಮಾಗಿ ಇರ್ತವೆ. ಈಗ ಕ್ಲೀನ್ ಹೆಂಗ್ ಮಾಡ್ಕೊಂತೀರಿ? ಇವಾಗ ಮ್ಯಾಟ್ ಇರ್ಬೋದು, ಹಸುಗಳು ಇರ್ಬೋದು, ಮಿಷಿನ್ ಐತಾ? ಮಿಷಿನಿಗೆ ಇಲ್ಲಿ ಕರೆಂಟ್ ಏನಿಲ್ಲ ಸದ್ಯಕ್ಕೆ. ಒಂದು ಆನ್ಲೈನ್ ಇಂದ ಒಂದು ತರಿಸಿದ್ದೆ ನಾನು ಗನ್ನು ತೋರಿಸಿ. ಅದು ಮಿಷಿನ್ ತಂದಿದ್ದೀನಿ, ಬೇಕು ಅಂದಾಗ ವಾಶ್ ಮಾಡ್ಕೊಂತೀನಿ. ಈಗ ಎಷ್ಟು ಬಿತ್ತದು ಮಿಷಿನ್? ಇದು ಆನ್ಲೈನ್ ಅಲ್ಲಿ 1,500 ರೂಪಾಯಿ ಕೊಟ್ಟು ತರಿಸಿದ್ದೆ. 1,500 ರೂಪಾಯಿ. 1,500 ರೂಪಾಯಿ. ಚೆನ್ನಾಗಿದ್ಯಾ? ಪರವಾಗಿಲ್ಲ, ಆಗುತ್ತೆ. ಎಲ್ಲ ಕ್ಲೀನ್ ಆಗೋ ತನಕ ಇರುತ್ತೆ. ಬ್ಯಾಟ್ರಿ ಏನು ಬ್ಯಾಟ್ರಿ ಚಾಲಿತಾನ ಇದು? ಬ್ಯಾಟ್ರಿ ಚಾರ್ಜ್ ಚಾರ್ಜ್. ಇವಾಗ ಕ್ಲೀನ್ ಹೆಂಗ್ ಮಾಡ್ಕೊಂತೀರಿ? ಎಷ್ಟಲ್ಲಿ ದಿನಕ್ಕೆ ಕ್ಲೀನ್ ಮಾಡೋದು? ಈಗ ಮೇವು ಹಾಕಿದ್ದೀನ, ಈಗ ಹಾಕಿದ್ದೀನಿ. ಇದು ತಿನ್ನೋ ತನಕ 1 ಗಂಟೆ ಆಗುತ್ತಷ್ಟೇ. ಆಮೇಲೆ 12 ಗಂಟೆಗೆ ಬಂದು ಒಂದ್ಸತಿ ನೀರ್ ಕುಡಿಸ್ಬಿಟ್ಟು ಹೊರಗಡೆ ಕಟ್ಬಿಡ್ತೀನಿ. ಮತ್ತೆ ಸಂಜೆ ಬಂದೆ ಒಳಗ್ ಕಟ್ಟೋದು. ಈಗ ಹಂಗಾರೆ ಒಂದ್ ದಿನಕ್ಕೆ ಎಷ್ಟು ಗಂಟೆ ಅಂದಾಜ್ ಕೆಲಸ ಮಾಡ್ತೀರಾ? ಬೆಳಿಗ್ಗೆ ಏನೋ ಒಂದು 5 ಗಂಟೆಗೆ ಬಂದ್ರೆ 7:30 8 ಗಂಟೆ ಲಾಸ್ಟ್ ನಮ್ದು. ಈಗೆಲ್ಲ ಹೋಗಿದ್ದಕ್ಕೆ ಲೇಟ್ ಆಯ್ತು. ಈಗ ಏನ್ 2-3 ಗಂಟೆ ಟೈಮ್ ಅಷ್ಟೇ. ಬೆಳಿಗ್ಗೆ ಒಂದು 3 ಗಂಟೆ ಟೈಮ್, ಸಂಜೆ ಒಂದು 3 ಗಂಟೆ ಟೈಮ್ ಅಷ್ಟೇ. ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇವಾಗ ಮಿಕ್ಸ್ ಹಾಕಿದಿರಲ್ಲ, ಆ ಮಿಕ್ಸ್ ಅಲ್ಲಿ ಏನೇನೈತೆ ತೋರಿಸಿ. ಮಿಕ್ಸ್ ಅಂದ್ರೆ ಇದ್ರಲ್ಲಿ ಒಂದು ಉಪ್ಪು ಹಾಕಿದೀನಿ, ಉಪ್ಪು ಮತ್ತೆ ಬೂಸ ಹಾಕಿದೀನಿ. ಈಗ ನಾವು ಫಸ್ಟಿಗೆ ಹಸ ತಂದಾಗ ಒಂದೊಂದ್ ಸೈಲೇಜ್ ತಿನ್ನಲ್ಲ, ಅದಾದ ನಾವು ರೂಢಿ ಮಾಡ್ಕೊಂಡಂಗೆ. ಅದ ತಿಂತಾ ಇರ್ಲಿಲ್ವಲ್ಲ, ಅವಾಗ ಬೂಸ ಹೆಂಗೋ ತಿಂತಿತ್ತಲ್ಲ, ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನಾನು ಹಾಕ್ದೆ. ಅವಾಗ ತಿಂತಲ್ಲ, ಅದೇನಾಯ್ತು, ಅದೇ ರೂಢಿ ಆಗ್ಬಿಡ್ತು. ಈಗ ಬೂಸ ಐತೆ, ಸೈಲೇಜು ಮತ್ತೆ ಉಪ್ಪು 3 ಮಿಕ್ಸ್ ಮಾಡಿ ಒಂದೇ ಸಲ ಹಾಕ್ಬಿಡ್ತೀವಿ. ಇವಾಗ ಸಂಜೆ ಒಂದ್ಸಲಿ ಹಾಕ್ತೀರಾ ಅಥವಾ ಒಂದೇ ಸಲ? ನಾವು 2 ಟೈಮ್ ಹಾಕ್ತೀವಿ. ಆದ್ರೆ ಒಂದೇ ಸರಿ ಟೈಮ್ ಆಗ್ಬಹುದು, ಆದ್ರೆ ನಾವು 2 ಟೈಮ್ ಹಾಕ್ತೀವಿ. 2 ಟೈಮ್ ಹಾಕ್ತೀರಾ? ಈಗ ಅಂದಾಜು ಒಂದ್ ಹಸ ಈಗ ಎಷ್ಟು, ಒಂದು 10 ಲೀಟರ್ ಕೊಡ ಅಂತ ಹಸ ಎಷ್ಟು ಕೆಜಿ ಸೈಲೇಜ್ ತಿನ್ನೋದು ದಿನಕ್ಕೆ? ಅಂದಾಜು 10 ಲೀಟರ್ 5 ಲೀಟರ್ ಲೆಕ್ಕ ಬರಲ್ಲ ಇದ್ರಲ್ಲಿ. ಮೇನು ಅವ್ರಿಗೆ ಎಷ್ಟು ಇಡಿಸುತ್ತೆ ಹೊಟ್ಟೆ. ಈಗ 10 ಲೀಟರ್ ಕೊಡ್ತಿದ್ದಂತ ನಾವು ಅದಕ್ಕೊಂದು 5 ಕೆಜಿ ಜಾಸ್ತಿ ಹಾಕಕ್ ಬರಲ್ಲ. ನಾವು ಕಮ್ಮಿ ಕೊಡ್ತಿದ್ದಂತ ಇದಕ್ಕೆ ಒಂದು 5 ಕೆಜಿ 10 ಕೆಜಿ ಕಮ್ಮಿ ಹಾಕಕ್ ಬರಲ್ಲ. ಎಲ್ಲದಕ್ಕೂ ನಾವು ಒಂದು ಏನಂದ್ರೆ ಟಬ್ ಇತ್ತಲ್ಲ, ಟಬ್ಬಲ್ಲಿ ಒಂದೊಂದು ಹಾಕ್ಬಿಡ್ತೀವಿ. ಒಂದ್ಸತಿ ಹಾಕಿದ್ರೆ ಅದು ತಿನ್ನುತ್ತೋ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಬೀಳುತ್ತೋ ಇಲ್ವೋ ಅಂತ. ಒಂದ್ 15 ಕೆಜಿ, ಇದು ಒಂದು 30 ಕೆಜಿ ಲೆಕ್ಕ ಒಂದ್ ಹಸುಗೆ. ನಾವೇನ್ ಮಾಡ್ತೀವಿ, ಇನ್ನೂ 5-10 ಕೆಜಿ ಜಾಸ್ತಿನೇ ಕೊಡ್ತೀವಿ. ಈಗ ಕಟ್ತೀರಲ್ಲ ಇವಾಗ ನೀವು, ಮಧ್ಯಾಹ್ನ ಎಲ್ಲ ಇಲ್ಲೇ ಕಟ್ಟಿರ್ತೀರಾ ಅಥವಾ ಹೊರಗಡೆನೂ ಬಿಡ್ತೀರಾ? ಇಲ್ಲ, ಈಗ 1 ಗಂಟೆ ಅಷ್ಟೇ. ನಾವು ಇದು 1 ಗಂಟೆಯಲ್ಲಿ ತಿಂದು ಬಿಡುತ್ತಿದ್ದು. 1 ಗಂಟೆ ತಿಂದಾದ್ಮೇಲೆ ನಾವೆಲ್ಲ ಹೊರಗಡೆನೆ ಬಿಟ್ಟೋದು. ಹೊರಗಡೆ ಕಟ್ಟಲ್ಲ. ಇವಾಗ ಹೊರಗಡೆ ಇದ್ರೆ ಬೆಸ್ಟ್. ಹೊರಗಡೆ ಇದ್ರೆ ಗಾಳಿ ಇದು ಹೀಟ್ ಅಲ್ವಾ. ಈಗ ಮಳೆಗಾಲದಾದ್ರೆ ಒಳಗೆ ಇರ್ತವೆ, ಈಗ ಬೇಸಿಗೆ ಕಾಲದಲ್ಲಿ ಇರಲ್ಲ. ಹೊರಗಡೆ ಬಿಡ್ತೀನಿ, ಆರಾಮಾಗಿ ಅಲ್ಲೇ ಕುತ್ಕೊಂಡ್ ಮೆಲ್ಕಾಕೊಂಡು ಅಲ್ಲೇ ಇರ್ತವೆ, ಮತ್ತೇನು ಆಗಲ್ಲ. ಈಗ ಈ ಶೆಡ್ ಕಟ್ಟಿದಿರಲ್ಲ, ಎಷ್ಟು ಖರ್ಚು ಬಿತ್ತು ಈ ಶೆಡ್ಡಿಗೆ? ಇಷ್ಟಕ್ಕೆ ಒಂದು ಅಂದಾಜು ನಮ್ದು 1,70,000 ರೂಪಾಯಿ ಬಿದ್ದಿದೆ. 1,70,000 ರೂಪಾಯಿ ಎಲ್ಲ ಮೆಟೀರಿಯಲ್ ಎಲ್ಲ ಸೇರಿ ಕೆಲಸದ್ದು ಎಲ್ಲ ಅವ್ರದ್ದು. ಈಗ ಇಲ್ಲಿ ಏನ್ ಮಾಡಿದೀರಾ ನೀವು? ಈ ಕಡೆ ಸೈಡ್ ಎಲ್ಲ ತಗಡಿ ಶೀಟ್ ಹಾಕಿರಾ, ಮೇಲ್ಗಡೆ ಸಿಮೆಂಟ್ ಹಾಕಿರಿ. ಯಾಕೆಂದ್ರೆ ಕಾವು ಜಾಸ್ತಿ ಅಲ್ಲ, ಹಂಗಾಗಿ ಸಿಮೆಂಟ್ ಕಮ್ಮಿ ಆಗುತ್ತೆ, ಅಷ್ಟೊಂದು ಹೀಟ್ ತಾಣಲ್ಲ. ಈಗ ಗಾಳಿ ಆಡೋದು ಕೂಡ ಇಂಪಾರ್ಟೆಂಟ್. ಮೇನ್ ಗಾಳಿ ಬೇಕೇ ಬೇಕಲ್ಲ ಅದಕ್ಕೆ. ಈಗ ನೀರಿಂದ ಏನ್ ಮಾಡ್ಕೊಂಡಿದ್ದೀರಾ? ಈಗ ಸದ್ಯಕ್ಕೆ ಇಲ್ಲಿ ನೀರಿಂದ ಏನೋ ವ್ಯವಸ್ಥೆ ಇಲ್ಲ, ಹಂಗಾಗಿ ನಾನು 2 ಟ್ಯಾಂಕ್ ಇಟ್ಕೊಂಡಿದ್ದೀನಿ. 2 ಟ್ಯಾಂಕ್ ಇಟ್ಕೊಂಡಿದ್ದೀನಿ. ಒಂದ್ ಕೆಳಗೆ ಇಟ್ಟಿದ್ದೀನಿ, ಒಂದ್ ಗಾಡಿಯಲ್ಲಿ ಇದೆ. ಈಗ ನೀರು ಬೇಕಾದಾಗ ತಗೊಂಡು ಅದಕ್ಕೆ ಹಾಕೊಂತೀವಿ. ಈಗ ಖಾಲಿ ಆದ್ರೆ ಗಾಡಿಲೇ ತಗೊಂಡೋಗಿ ಹಾಕಿ ಕುಡಿಸ್ತೀನಿ. ಈಗ ಹಸುಗಳಿಂದ ಗೊಬ್ಬರ ಎಷ್ಟು ಬರುತ್ತೆ? ಅಂದ್ರೆ ಈಗ ಸಗಣಿ ಬರುತ್ತೆ ಅಂದಾಜು. ಎಷ್ಟು ತಟ್ಟಿ ಹಾಕ್ತೀರಾ? ಬೆಳಿಗ್ಗೆ ಒಂದು
4 ಒಂದು ಕಮ್ಮಿ ಅಂದ್ರೆ ಡೈಲಿ ಒಂದು 10-30 ಅಂತ ಆಗುತ್ತೆ. ಈಗ ಅದನ್ನೇನು ಮಾರ್ತೀರಾ ಹೆಂಗೆ? ಇಲ್ಲ ಮಾರ್ತೀವಿ. ಈಗ ಏನಾದ್ರು ಮಾರಿದ್ದೀರಾ ಆಲ್ರೆಡಿ ಒಂದು 5 ಲೋಡ್ ಕೊಟ್ಟಿದ್ದೀನಿ. ಎಷ್ಟು ಕೇಳ್ತಾರೆ ಒಂದು ಲೋಡ್ಗೆ? ಈಗ ಇಲ್ಲಿ 2,000 ರೂಪಾಯಿ ನಡೀತಿದೆ ಟ್ರ್ಯಾಕ್ಟರ್. 7,000 ರೂಪಾಯಿ ಒಂದು ಟ್ರ್ಯಾಕ್ಟರ್ ಲೋಡ್. ಟ್ರ್ಯಾಕ್ಟರ್ಗೆ ಎಷ್ಟು ಆಗ್ಬೋದು ಒಂದು ತಿಂಗಳಿಗೆ? ಎಷ್ಟು ಟ್ರ್ಯಾಕ್ಟ್ರಿ ಲೋಡ್ ಆಗ್ಬೋದು? ತಿಂಗಳಿಗೆ ಆಗಲ್ಲ, ಒಂದು 3 ತಿಂಗಳಿಗೆ ಒಂದು 2.5 ಆಗುತ್ತೆ. ಈಗ ಹಸುಗಳು ನಿಮ್ಮವು ಏನು HF ಯಾವ ಇದಾವೆ? ಎಲ್ಲ ನಮ್ಮವು ಎಲ್ಲ ಮಿಕ್ಸ್ ಇದಾವೆ. ಮಿಕ್ಸ್ ಇದಾವೆ? ಮಿಕ್ಸ್. ಇವು ಯಾವ್ಯಾವ ತಳಿ ಅಂತ ಒಂಚೂರು ಹೇಳ್ತೀನಿ. ಗೊತ್ತಿತ್ತು. ಇದು ಆಲೂ ಬ್ಲಾಕ್. ಆಲೋ ಬ್ಲ್ಯಾಕು ಅದು? ಇದು ಆಲೂ ಬ್ಲಾಕ್. HF ಜರ್ಸಿ ಎಲ್ಲವೂ ಇದಾವೆ. ಎಲ್ಲ ಮಿಕ್ಸ್ ಇದೆ. ಒಂದೇ ಮಾಡ್ಕೊಂಡ್ರೆ ಆಗಲ್ಲ, ಮೇಂಟೈನ್ ಮಾಡಕ್ ಆಗಲ್ಲ. ಒಂದ್ರಲ್ಲಿ ಫ್ಯಾಟ್ ಬರುತ್ತೆ, ಒಂದ್ರಲ್ಲಿ ಎಸ್ನಾಪ್ ಬರುತ್ತೆ. ಎಲ್ಲ HFಗಳು ಮಾಡ್ಕೊಂಡ್ರೆ ಮೇಂಟೈನ್ ಮಾಡಕ್ ಆಗಲ್ಲ. HF ಅಲ್ಲಿ ಫ್ಯಾಟ್ ಕಡಿಮೆ, ಫ್ಯಾಟ್ ಕಡಿಮೆ ಎಲ್ಲದಕ್ಕೂ, ಮತ್ತೆ ಖರ್ಚು ಜಾಸ್ತಿ. ಅದಕ್ಕೆಲ್ಲ ಒಂದ್ ಸ್ವಲ್ಪ ಮೇಂಟೈನ್ ಜಾಸ್ತಿ, ಖರ್ಚು ಜಾಸ್ತಿ ಬರುತ್ತೆ. ಈಗ ಹಸುಗಳನ್ನ ನೀವು ಎಷ್ಟು ದಿನಕ್ಕೊಂದ್ಸಲಿ ತೊಳಿತೀರಾ? ನಾವು ತೊಳಿತೀವಿ ಅಂದ್ರೆ ಡೈಲಿ ತೊಳಿಬೇಕು ಅಂತಾರೆ, ಆದ್ರೆ ನಾವು ಡೈಲಿ ತೊಳೆಯಲ್ಲ. ಅವೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ, ಈಗ ನಾವೇ ಡೈಲಿ ಸ್ನಾನ ಮಾಡಿದ್ರೆ ನಮಗೆ ಹೆಂಗಾಗುತ್ತೆ, ಸುಸ್ತಾಗದಂಗ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ವಾರಕ್ಕೋ 15 ದಿವಸಕ್ಕೋ ಹಿಂಗ ಹಾಕ್ತಿವಿ. ವಾರಕ್ಕೆ 15 ದಿವಸಕ್ಕೆ ಏನಾಗಲ್ಲ ಅಲ್ಲ? ಏನೂ ಆಗಲ್ಲ. ಈಗ ಕಾಯಿಲೆ ಏನಾದ್ರೂ ಬಂದಿತ್ತಾ ನೀವು ತಂದಾಗ್ಲಿಂದ ನಾವು ಏನೂ ಬಂದಿಲ್ಲಪ್ಪ. ಏನು ಬಂದಿಲ್ಲ. ಈಗ ಕೆತ್ತಲು ಭಾವ ಬರುತ್ತೆ ಅಂತಾರೆ, ಅದೆಲ್ಲ ಏನೋ ಅಂತಾನೆ ನಾವು ನೋಡಿಲ್ಲ. ಅಂದ್ರೆ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ಈಗ ನಮ್ದೇನೋ ಇಲ್ಲ, ನೋಡಕ್ ಇಷ್ಟು ಗಲೀಜ್ ಇರ್ಬೋದು, ಆದ್ರೂ ನಾವು ನೀಟ್ನೆಸ್ ಆಗಿ ಮಾಡ್ಕೊಂತೀವಿ. ಈಗ ಮೇಂಟೈನ್ ಮಾಡೋದ್ರ ಮೇಲೆ ಆ ಕಾಯಿಲೆ ಎಲ್ಲ ರೆಡ್ಯೂಸ್ ಮಾಡಬಹುದು ಆಗುತ್ತೆ. ಈಗ ಒಂದ್ ಸ್ವಲ್ಪ ಸಿಹಿ ಕಲ್ತಾರೆ, ಅದಕ್ಕೆ ಒಂದ್ ಸ್ವಲ್ಪ ಗಲೀಜ್ ಇಲ್ಲ. ಈಗ ಮಳೆಗಾಲದಲ್ಲಿ ಹೆಂಗ್ ಮೇಂಟೈನ್ ಮಾಡ್ತೀರಿ? ಈಗ ಬೇಸಿಗೆ ಆದ್ರೆ ಆರಾಮು, ಮಳೆಗಾಲದಾಗೂ ಏನ್ ಟೆನ್ಷನ್ ಇಲ್ಲ. ಒಳಗಡೆನೆ ಕಟ್ಬಿಡ್ತೀವಿ. ಅಷ್ಟೊಂದು ಬಿಸಿಲು ಇದಾಗಲ್ವಲ್ಲ, ಒಳಗಡೆನೆ ಕಟ್ಬಿಡ್ತೀವಿ, ಏನು ಇಲ್ಲ. ಶೆಡ್ ಸ್ವಲ್ಪ ಬಯಲು ಮಾಡ್ತೀವಿ. ಈಗ ಎಂತದ್ದು, ಈಗ ಮಳೆ ಬಂತು ಅಂತ ಅನ್ಕೊಳ್ರಿ, ಅವಾಗ ಏನಾಗುತ್ತೆ, ಸೈಲೇಜ್ ರೇಟ್ ಜಾಸ್ತಿ ಆಗುತ್ತೆ. ಹಾಲಿನ ಇಳುವರಿಲಿ ಏನಾರ ಕಡಿಮೆ ಆಗುತ್ತಾ? ಯಾಕಂದ್ರೆ ಚಳಿಗೆ ಆತರ? ಚಳಿಗೆ ಏನು ಇಲ್ಲ. ನಾವು ಯಾಕಂದ್ರೆ ನಾವು ಸೈಲೇಜ್ ಆಗ್ತಿರೋದ್ರಿಂದ ಅದೇನು ಇಳುವರಿ ಡಿಫ್ರೆಂಟ್ ಅವೆಲ್ಲ ಏನು ಬರಲ್ಲ. ಈಗ ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಮೇಯಿಸ್ಕೊಂಡ್ ಬಂದ್ರೆ ಶೀತದಲ್ಲಿ ತಿರುಗಿ ಇದ್ವಾದ್ರೆ ಏನಾದ್ರು ಇಳುವರಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇವು ಎಲ್ಲೂ ಹೋಗಲ್ಲ, ಇಲ್ಲೇ ಬಂದ್ರು ವರ್ಷದಿಂದ ಒಂದು 2-3-4 ಲೀಟರ್ ಕಮ್ಮಿ ಅಷ್ಟೇ ಬರ್ಬೋದು. ಅದ್ರ ಕಮ್ಮಿ ಅಂತೂ ಬರಲ್ಲ. ಈಗ ಸೈಲೇಜ್ ರೇಟ್ ಏನಾರ ಕಡಿಮೆ ಆಗುತ್ತೋ ಜಾಸ್ತಿ ಆಗೋದು ಆತರ ಆಗ್ತಿರತ್ತ? ಈಗ ಕಮ್ಮಿನೇ ಆಗಿಲ್ಲ ಈ ಸತಿ. ನೋಡೋಣ, ಇನ್ನೊಂದ್ ತಿಂಗಳು ಹೋದ್ರೆ ಕಮ್ಮಿ ಆಗುತ್ತೆ ಅಂತಿದ್ದಾರೆ. ಯಾಕಂದ್ರೆ ಈಗ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದೆ ಸೈಲೇಜ್ ಇಂದು. ಎಲ್ಲೋದ್ರು ಬರೀ ಸೈಲೇಜ್ ಅಂತಿದೆ. ಹಂಗಾಗಿ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಈಗ ಯಾವ ಗರ್ಭ ಆಗಿದೆಯಾ ಇವಾಗ? ಇದೊಂದು ಎಷ್ಟು ತಿಂಗಳದು? ಇದು 4 ತಿಂಗಳು. 4 ತಿಂಗಳು. ಈಗ ಎಷ್ಟು ಕೊಡ್ತಾ ಇತ್ತು ಹಾಲು? ಏನಾರ ಕಡಿಮೆ ಆಯ್ತಾ? ಕಮ್ಮಿ ಆಗಿದೆ. ಇಳುವರಿ ಎಷ್ಟು ಕಡಿಮೆ ಆಯ್ತು? ಕಮ್ಮಿ ಅಂದ್ರು ಈಗ ಅದು 10 ಲೀಟರ್ ಹಾಲು ಕೊಡ್ತಿತ್ತು. ಅದು 10 ಲೀಟರ್ ಈಗ 5-5.5 ಕೊಡ್ತಾ ಇತ್ತು. 5-5.5. ಯಾವಾಗ ಸ್ಟಾಪ್ ಮಾಡ್ತೀರಾ ಅದನ್ನ? ಇದು 6 ತಿಂಗಳು ಕಡ್ಬಿಟ್ಟು 7 ತಿಂಗಳಿಗೆ ಸ್ಟಾಪ್ ಮಾಡ್ತೀವಿ. ಒಂದ್ ಟೈಮಿಂದ 7 ತಿಂಗಳು ಕರೆದ್ಬಿಟ್ಟು ಸ್ಟಾಪ್ ಮಾಡಿರ್ತೀವಿ. ಈಗ ಹೆಣ್ಗಾರು ಹುಟ್ಟು ಅಂದ್ರೆ ನೀವೇ ಇಟ್ಕೊಂತೀರಾ? ಇಲ್ಲೇ ಹೆಣ್ಣದಾದ್ರು ಇಡ್ಲಿ, ಗಂಡಾದ್ರು ಇಡ್ಲಿ, ನೀವೇ ಇಟ್ಕೊಂತೀರಾ? ನೀವೇ ಮೇಂಟೈನ್ ಮಾಡ್ತೀವಿ. ಅಲ್ಲೊಂದು ಇದೆ, ಮೊನ್ನೆ ಹಾಕಿರೋದು, ಅದು ಹಸು. ಹಸು ಹಾಕಿತೆ, ಹೆಣ್ಕರ ಐತೆ. ಅದೊಂದು ಗಬ್ಬ ಐತೆ. ಇದೊಂದು ಗಬ್ಬ ಐತೆ, ತೋರ್ಸೋದು. ಅದು 6 ತಿಂಗಳಾಗಿದೆ. ಇದು 6 ತಿಂಗಳಾಯ್ತಾ? ಇದು 6 ತಿಂಗಳಾಗಿದೆ. ಅದು 4 ತಿಂಗಳು. ಇದು 4 ತಿಂಗಳು, ಅದು 6 ತಿಂಗಳು. ಏನು ಡಾಕ್ಟರ್ನೇ ಕರೆಸಿ ಕೊಡ್ತಿದ್ದಲ್ಲ? ಯಾವ್ದು ಕೊಟ್ಟಿದ್ದೀರಾ? ಅದನ್ನೇ ಸೇಮ್ ಜರ್ಸಿ ಕೊಡ್ಸಿದ್ದೀರಾ? ಇಲ್ಲ, ಚೇಂಜ್ ಮಾಡ್ತಿರ್ತೀವಿ ನಾವು. ಚೇಂಜ್ ಮಾಡ್ತಿರ್ತೀರಾ? ಇವಾಗ ಯಾವ್ದು ಕೊಡ್ಸಿರಾ ಸೆಮೆನ್? ಈಗ ಅದಕ್ಕೆ ನಾವು HF ಕೊಡ್ಸಿದೀವಿ. HF ಕೊಡ್ಸಿದ್ದೀರಾ? ಈಗ ಅದು ಯಾವ್ದು? ಇದು ಆಲೋ ಬ್ಲಾಕ್. ಕ್ರಾಸ್ ಮಾಡಿಸಿರ್ತೀವಿ. ಅದಕ್ಕೆ ಅದೇ ಕೊಟ್ಟಿದ್ರೆ ಸರಿ ಆಗಲ್ಲ. ಅದು ಇಳುವರಿ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಹಾಲು ನೀಟಾಗಿ ಕೊಡಲ್ಲ. ಹಂಗಾಗಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ಸರಿ ಸರ್, ಥ್ಯಾಂಕ್ ಯು. ಸರಿ.